जेडीएस के रहनुमा निखिल कुमारस्वामी ने कर्नाटक के वज़ीर-ए-आला डी.के. शिव कुमार के बेदादी टाउनशिप मंसूबे से मुतल्लिक़ बयान पर रद्द-ए-अमल देते हुए कहा है कि रियासती हुकूमत के पास नामजद रेड जोन को ख़त्म करने के इख्तियारात मौजूद हैं। उन्होंने सवाल उठाया कि जब हुकूमत के पास ये इख्तियार मौजूद है तो फिर वज़ीर-ए-आला को साबिक़ा हुकूमत की गलतियों या फैसलों का बोझ क्यों उठाना चाहिए। निखिल कुमारस्वामी ने कहा कि अगर मौजूदा हुकूमत अवामी मुफाद में फैसला करना चाहती है तो इसे अपने इख्तियारात इस्तेमाल करते हुए मुनासिब इक़दाम करना चाहिए, ना कि माजी की पॉलिसियों का हवाला देना चाहिए। ये बयान बेदादी टाउनशिप मंसूबे और इससे मुतल्लिक़ ज़मीन के इस्तेमाल पर जारी सियासी बहस के दरमियान सामने आया है। ಈಗ ತಾನೇ ವಿಚಾರ ಕೇಳ್ಪಟ್ಟೆ ಮಾನ್ಯ ಮುಖ್ಯಮಂತ್ರಿಗಳು ಒಂದು ಹೊಸ ಸ್ಕ್ರಿಪ್ಟ್ ಅನ್ನ ಬರ್ಕೊಂಬಂದು ಆಸ್ಕರ್ ಮಟ್ಟದ ಒಂದು ಪರ್ಫಾರ್ಮೆನ್ಸ್ ಡೆಲಿವರಿ ಮಾಡಿ ಹೋಗಿದ್ದಾರೆ. ನಾನೀಗ ಗಾಡಿಲಿ ಬರ್ತಾ ನೋಡ್ತಾ ಇದ್ದೆ. ಈಗ ಮುಖ್ಯಮಂತ್ರಿಗಳು ಒಂದ್ ಕಡೆ ಹೇಳ್ತಾರೆ ರಿವ್ಯೂ ಕಮಿಟಿ ಮಾಡ್ತೀನಿ, GBD ಅದು ಹೊಸದಾಗಿ ರಚನೆ ಮಾಡ್ತೀನಿ ಅಂತ ಒಂದ್ ಹೇಳಿದ್ರು, ಹೌದಲ್ವಾ? ಹಾಗಿದ್ರೆ ಮತ್ತೆ ಇವತ್ತೇ 3 ಊರುಗಳ ಅಂತಿಮ ಅಧಿಸೂಚನೆ ಯಾಕೆ ಹೊರಡಿಸ್ತಾರೆ? 3 ವಿಲೇಜಸ್ 3 ಊರುಗಳ ಫೈನಲ್ ನೋಟಿಫಿಕೇಶನ್ ರಿವ್ಯೂ ಕಮಿಟಿ ಮಾಡ್ತೀನಿ GBD ಅದು ಅಂತ ಹೇಳಿದ ಮೇಲೆ ಯಾಕೆ ಅಂತಿಮ ಸೂಚನೆಯನ್ನ 3 ಊರಿದು ಮತ್ತೆ ಯಾಕೆ ಹೊರಡಿಸ್ತಾರೆ? 3 ಊರು ಮಾಡಿದ್ರಲ್ಲ. ಅಂದ್ರೆ ಇದ್ರಲ್ಲೇ ನಿಮ್ಗೆ ಅರ್ಥ ಆಗ್ಬೇಕು ಅವರ ಮನಸ್ಥಿತಿ, ದ್ವಂದ್ವದ ಮನಸ್ಥಿತಿ ಇದೆ. ಒಳಗಡೆ ಒಂದು ಲೆಕ್ಕಾಚಾರ ಇದೆ, ಹೊರಗಡೆ ಒಂದು ಅದೆಂತದ್ದು ಕೃಪಾ ಪೋಷಿತ ಮಂಡಳಿ, ಏನಪ್ಪ ನಾಟಕ ಅದು, ಯಾರು ನೆನ್ನೆ ಅಂದ್ರಲ್ಲ, ನಾಟಕ ಮಂಡಳಿ, ಅದಕ್ಕೆ ಅಧ್ಯಕ್ಷರು ಬಹುಶಃ ಮುಖ್ಯಮಂತ್ರಿಗಳೇ ಆಗಿರ್ಬೇಕು. ಹಾಗಾಗಿ ನೋಡಿ, ಒಂದು ಬಹಳ ಸ್ಪಷ್ಟವಾಗಿ ಹೇಳ್ತೇನೆ, ಕುಮಾರಸ್ವಾಮಿ ಅವರು ಇದರ ಪ್ರಿಲಿಮಿನರಿ ನೋಟಿಫಿಕೇಶನ್ ಕೂಡ ಮಾಡಿರ್ಲಿಲ್ಲ. ಕುಮಾರಸ್ವಾಮಿ ಅವರು ಮಾಡಿದ್ದು ಪ್ರಾಜೆಕ್ಟ್ ನ ನೋಟಿಫಿಕೇಶನ್ ಅಷ್ಟೇ. ಆಮೇಲೆ ಇದರ ಒಂದು ಮಾಸ್ಟರ್ ಪ್ಲಾನ್ ನಲ್ಲಿ ಇವತ್ತು ರೆಡ್ ಝೋನ್ ಮಾಡ್ಬಿಟ್ಟಿದ್ದಾರೆ ಅಂತ ಅರ್ಚಾಡ್ಕೊಳ್ತಾರಲ್ಲ, ಇಟ್ ಇಸ್ ಜಸ್ಟ್ ಎ ಮಾಸ್ಟರ್ ಪ್ಲಾನ್.